ಸಮಾಜಕ್ಕಾಗಿ ನಮ್ಮ ಹೆಜ್ಜೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಲೌಕಿಕ ಶಿಕ್ಷಣದ ಜೊತೆಗೆ ಇಸ್ಲಾಂ ಅಂದರೆ ಶಾಂತಿ ಸಂದೇಶ ಕಲಿತು ಉತ್ತಮ ಸಮಾಜದ ಮಕ್ಕಳು ನಮ್ಮ ದೇಶದ ಜಾತ್ಯತೀತ ನೀತಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಉತ್ತಮ ಕಾರ್ಯವನ್ನು ಧಾರವಾಡ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇಂದಿಗೂ ಇಸ್ಲಾಂ ಧರ್ಮ ನೀತಿ ಸಂಸ್ಕೃತಿ ಕಲಿಸುವುದರ ಜೊತೆಗೆ ಉತ್ತಮ ಶಿಕ್ಷಣ ನೀಡುವ ಉದ್ದೇಶವನ್ನು ಮಿತಾಬೈಲ್ ಉಸ್ತಾದ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಂಡರು ಮಾತನಾಡಿ, ನಮ್ಮ ಪೈಗಂಬರ ಸಂದೇಶಗಳನ್ನು ನಾಡಿನ ಜನತೆಗೆ ತಿಳಿಸುವ ಸಲುವಾಗಿ ಈದ್ ಮಿಲಾದ್ ಉನ್ ನಬಿಯ ಅಂಗವಾಗಿ ಧಾರವಾಡದ ಜುಮ್ಮಾ ಮಸೀದ್ ಪೆಂಡಾರ ಗಲ್ಲಿಯಲ್ಲಿ ಆಯೋಜಿಸಿದ್ದ ನೂರೇ ಮದಿನಾ ಟ್ಯಾಲೆಂಟ್ ಮೀಟ್ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದರು. ನಮಗೆ ತುಂಬ ಸಂತೋಷ ತಂದಿದೆ. ಧಾರವಾಡ ಜನತೆ ಸಹಾಯ ಸಹಕಾರ ನೀಡುತ್ತಿದ್ದಾರೆ. ಅಲ್ಲದೆ ನಮ್ಮ ಕಾರ್ಯ ಸಾಧನೆಗಾಗಿ ತಮ್ಮೆಲ್ಲರ ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಉತ್ತರ ಕರ್ನಾಟಕದ ಕಲೆಗಳ ಸಮ್ಮುಖದಲ್ಲಿ ಪ್ರತಿಭೆಗಳನ್ನು ನೋಡಿ ತುಂಬ ಸಂತೋಷ ತಂದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಿತಾಬೈಲ್ ಉಸ್ತಾದ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಮೌಲಾನಾ ಶರಫುದ್ದೀನ್ ಅಜಾರಿ, ಮೌಲಾನಾ ನಪಿ ಕೌಸರಿ, ಮೌಲಾನಾ ಮುಜ್ಮೈಲ್ ಕೌಸರಿ ಇನ್ನಿತರರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ದೇವರ್ ಹುಬ್ಬಳ್ಳಿ, ಮುಗದ, ವರನಾಗಲಾಮಿ, ಕವಲ್ಗೇರಿ ಗ್ರಾಮದ ಮುತವಲ್ಲಿಗಳು ಹಾಗೂ 400ಕ್ಕೂ ಹೆಚ್ಚು ಮದರ್ಸ ಮಕ್ಕಳು, ಪೋಷಕರು ಪಾಲ್ಗೊಂಡಿದ್ದರು. ಆತ್ಮೀಯರೇ, ಮಿತಾಬೈಲ್ ಉಸ್ತಾದ್ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಅಧೀನದಲ್ಲಿ ಧಾರವಾಡದಲ್ಲಿ 13ರಷ್ಟು ಮಕ್ತಬಗಳನ್ನು ನಾವು ನಡೆಸ್ತಾ ಇದ್ದೇವೆ. ಈ ಮಕ್ತಬ ಮಕ್ಕಳಿಗೆ ಧಾರ್ಮಿಕ ಮತ್ತು ಲೌಕಿಕ ವಿದ್ಯಾಭ್ಯಾಸದ ಭಾಗವಾಗಿ ಅವರ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪುವಂತ ಒಂದು ಹಾದಿಯಾಗಿ ಈ ಒಂದು ಚಾರಿಟೇಬಲ್ ಟ್ರಸ್ಟ್ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಕೇವಲ ಒಂದೂವರೆ ವರ್ಷದ ಅಧೀನದಲ್ಲಿ ನಡೆದಂತಹ ಈ ಕಾರ್ಯವೈಖರಿಯು ಇವತ್ತು ಧಾರವಾಡಾದ್ಯಂತ ಬಹಳ ಉನ್ನತ ರೀತಿಯಲ್ಲಿ ಮುಂದುವರೆದಿದೆ. ಅಲ್ಹಮ್ದುಲಿಲ್ಲಾ, ಇವತ್ತು ಧಾರವಾಡದ ಈ ಸುಂದರವಾದಂತಹ ಹಾಲಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರಾದಂತಹ ಮಿತಾಬೈಲ್ ಉಸ್ತಾದ್ ಎಜುಕೇಷನ್ ಟ್ರಸ್ಟ್ ನ ಮಹೋನ್ನತ ನಾಯಕರ ನೇತೃತ್ವದಲ್ಲಿ, ಅದೇ ರೀತಿ ಈ ಊರಿನ ಹಿರಿಯರ ಸಹಕಾರದೊಂದಿಗೆ 13ರಷ್ಟು ಬರುವಂತಹ ಹಳ್ಳಿಗಳಲ್ಲಿರುವಂತಹ ಅಲ್ಲಿನ ಯುವಕರು, ಅದೇ ರೀತಿ ಸಹೋದರರು, ಇವರೆಲ್ಲರ ನೇತೃತ್ವದಲ್ಲಿ 400ರಷ್ಟು ಬರುವಂತಹ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಬೃಹತ್ ಮೀಲಾದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಹಮ್ದುಲಿಲ್ಲಾ, 13ರಷ್ಟು ಊರಿನ ಎಲ್ಲಾ ಮಕ್ಕಳು ಎಲ್ಲಾ ರೀತಿಯಾದಂತಹ, ಅದು ಓದುವಂತಹ ಕುರ್ಆನ್ ಶರೀಫ್ ಆಗ್ಲಿ, ಅದೇ ರೀತಿಯಾದಂತಹ ಕುರ್ಆನ್ ನಾತೆ ಕಲಾಂ ಆಗ್ಲಿ, ಅದೇ ರೀತಿಯಾದಂತಹ ಶಾಲಾ ಶೈಕ್ಷಣಿಕ ವಿಚಾರದಾಗಲಿ, ಡ್ರಾಯಿಂಗ್, ಅದೇ ರೀತಿಯಾದಂತಹ ಯಾವುದೆಲ್ಲ ವೈವಿಧ್ಯಮ ಕಲೆಗಳಿದೆಯೋ ಎಲ್ಲವನ್ನು ತೋರ್ಪಡಿಸುವ ಸಲುವಾಗಿ ಆ ಪ್ರತಿಭೆಗಳ ಒಂದು ಸಮ್ಮಿಲನವೂ ಕೂಡ ಈ ಮಿಲಾದ್ ಕಾರ್ಯಕ್ರಮದ ಭಾಗವಾಗಿ ನಡೆದಿದೆ. ಅಲ್ಹಮ್ದುಲಿಲ್ಲಾ, ಹುಜೂರ್ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1498ನೇ ಜನ್ಮದಿನದ ಈ ಒಂದು ವಿಚಾರದೋಸ್ಕರವಾಗಿ, ಆ ಒಂದು ವಿಚಾರದ ಜನ್ಮದಿನದ ಆಘೋಷದ ಕಾರಣವಾಗಿ ಈ ಒಂದು ಊರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಚಾರಿಟೇಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಯಾಸೀರ್ ಅರಫಾತ್ ಕೌಸರಿ ರವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಈ ಒಂದು ಟ್ರಸ್ಟ್ ನ ಕಾರ್ಯದರ್ಶಿಗಳಾಗಿರುವಂತಹ ನೂರ್ ಮೊಹಮ್ಮದ್ ನೀರ್ಕಜ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ದೂರದಿಂದ ಈ ಕಾರ್ಯಕ್ರಮದ ನಮಗೋಸ್ಕರ ಬಂದಿದ್ದಾರೆ. ಇವರೆಲ್ಲರ ಪರಿಶ್ರಮದಿಂದ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಲೌಕಿಕ ಮತ್ತು ಧಾರ್ಮಿಕ ಎರಡು ವಿದ್ಯಾಭ್ಯಾಸ ನೀಡುವ ಕಾರ್ಯಕ್ರಮವನ್ನು ಈ ಒಂದು ಚಾರಿಟೇಬಲ್ ಟ್ರಸ್ಟ್ ಹಮ್ಮಿಕೊಂಡಿದೆ. ಇದನ್ನು ಈ ಊರಿನಾದ್ಯಂತ, ಧಾರವಾಡ ಜಿಲ್ಲೆಯಾದ್ಯಂತ ಪಸರಿಸಲು ತಾವೆಲ್ಲರೂ ಸಹಕಾರ ಮಾಡಬೇಕು. ತಾವೆಲ್ಲ ಇದಕ್ಕೋಸ್ಕರ ಬೆನ್ನೆಲುಬಾಗಿ ನಿಲ್ಲಬೇಕು. ತಮ್ಮ ಸಹಾಯ ಸಹಕಾರ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸಲು ತಾವು ಸಹಕರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮಾಷಾ ಅಲ್ಲಾ, ನಮ್ಮ ಮಿತಾಬೈಲ್ ಉಸ್ತಾದ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಇದರ ಪ್ರಧಾನ ಕಾರ್ಯದರ್ಶಿ ನೂರ್ ಮೊಹಮ್ಮದ್ ನೀರ್ಕಜೆ, ಅದೇ ರೀತಿ ನವಲಗುಂದದಲ್ಲಿ ಇಂತಹದ್ದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೇತೃತ್ವವನ್ನು ನೀಡುತ್ತಿರುವಂತಹ ಇಬ್ರಾಹಿಂ ಬಾತಿಶಾ ಶಂಸಿ ಕೊಡ್ಲಿಪೇಟೆ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಮಿತಾಬೈಲ್ ಉಸ್ತಾದ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಕಳೆದ 1-2 ವರ್ಷಗಳಿಂದ ಧಾರವಾಡವನ್ನು ಕೇಂದ್ರವಾಗಿಟ್ಟುಕೊಂಡು ಮದ್ರಸಾಗಳ ನಮ್ಮ ವಿದ್ಯಾರ್ಥಿಗಳನ್ನ ಶೈಕ್ಷಣಿಕವಾಗಿ, ಅದು ಧಾರ್ಮಿಕ ಆಗಿರ್ಲಿ ಲೌಕಿಕವಾಗಿರ್ಲಿ, ಮುಂದಕ್ಕೆ ಕೊಂಡು ಹೋಗುವಂತಹ ಒಂದು ನೆಲೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಅಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೇವೆ. ಕಳೆದ 1-2 ವರ್ಷಗಳಿಂದ ಸರಿಸುಮಾರು 13 ಸ್ಥಳಗಳಲ್ಲಿ, 13 ಮದ್ರಸಾ ಕೇಂದ್ರಗಳಲ್ಲಿ 400ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುತ್ತಾ ಇದ್ದಾರೆ. ಅಲ್ಲಿಯ ಉಸ್ತಾದರುಗಳ, ಅಲ್ಲಿನ ಗುರುಗಳ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಕೂಡ ಈ ಮಿತಾಬೈಲ್ ಉಸ್ತಾದ್ ಚಾರಿಟೇಬಲ್ ಟ್ರಸ್ಟ್ ಭರಿಸ್ತಾ ಇದೆ. ಅದೇ ರೀತಿ ಅವರ ಊಟದ, ಅದೇ ರೀತಿ ಅವರ ತಂಗುವಂತ ವ್ಯವಸ್ಥೆಯ
ಎಲ್ಲವನ್ನು ಕೂಡ ಮಿತ್ತಬೈಲ್ ಉಸ್ತಾದ್ ಚಾರಿಟೇಬಲ್ ಟ್ರಸ್ಟ್ ಇದುವರೆಗೆ ವಹಿಸಿಕೊಂಡು ಬಂದಿದೆ. ಮಾತ್ರವಲ್ಲ, ಕಳೆದ ಇದೇ ಮೀಲಾದ್ ದಿನದಂದು ಇಂಥದ್ದೇ ಒಂದು ಕಾರ್ಯಕ್ರಮವನ್ನು ಧಾರವಾಡದಲ್ಲಿ ನಾವು ಹಮ್ಮಿಕೊಂಡು ಬಹಳ ಯಶಸ್ವಿಯನ್ನಾಗಿ ನಾವು ಕಂಡಿದ್ದೇವೆ. ಆದ್ರಿಂದಲೇ ಈ ವರ್ಷ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಾಷಾ ಅಲ್ಲಾ, ಮಧ್ಯಾಹ್ನದಿಂದ ಬಹಳ ಸುಂದರವಾಗಿ ಒಂದು ರ್ಯಾಲಿ ಕೂಡ ಇಲ್ಲಿ ನಡೆದು ಈಗ ಕೊನೆಗೆ ಈ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಮಕ್ಕಳ ವಿಶೇಷ ಪ್ರತಿಭೆಗಳನ್ನು ಈಗ ನಾವು ಕಾಣ್ಲಿಕ್ಕಿದ್ದೇವೆ. ವಿವಿಧ ರೀತಿಯ ಹಾಡುಗಳು, ಅದೇ ರೀತಿ ಭಾಷಣಗಳು, ನಾಟಕಗಳು ಎಲ್ಲವನ್ನು ಕೂಡ ನಾವೀಗ ಕೇಳಿಕ್ಕಿದ್ದೇವೆ. ಇದರ ಉದ್ದೇಶ ಏನು ಅಂತ ಕೇಳಿದ್ರೆ, ನಾವು ಪರಸ್ಪರ ಮುಸಲ್ಮಾನರಾಗಿರ್ಲಿ, ಹಿಂದೂಗಳಾಗಿರ್ಲಿ, ಯಾವುದೇ ಧರ್ಮದವರಾಗಿರ್ಲಿ, ನಾವೆಲ್ಲರೂ ಸೇರಿಕೊಂಡು ಈ ಭಾರತೀಯರಾಗಿ ನಾವು ಪರಸ್ಪರ ಒಂದೇ ತಾಯಿಯ ಮಕ್ಕಳು ಅಂತ ಜೀವಿಸಿಕೊಂಡು, ಮತ್ತೊಂದು ಕಡೆ ನಾವು ಧಾರ್ಮಿಕವಾಗಿ ಕೂಡ ಹೊಸ ಚೌಕಟ್ಟನ್ನ ಮೀರದಂತೆ ಧಾರ್ಮಿಕವಾಗಿ ಕೂಡ ಪ್ರಜ್ಞೆಯುಳ್ಳವರಾಗುವ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಮಾಷಾ ಅಲ್ಲಾ, ಈ ಕಾರ್ಯಕ್ರಮದಲ್ಲಿ ಈ ಊರಿನ ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕಾರಿಯಾಗಿದ್ದಾರೆ. ಮುಂದೆ ಕೂಡ ನೀವೆಲ್ಲರೂ ಕೂಡ ಈ ಟ್ರಸ್ಟ್ನೊಂದಿಗೆ, ಈ ವಿದ್ಯಾರ್ಥಿ ಸಂಘಟನೆಯೊಂದಿಗೆ, ಅದೇ ರೀತಿ ಈ ಒಂದು ನಮ್ಮ ಇಲ್ಲಿನ ಉಸ್ತಾದರುಗಳೊಂದಿಗೆ ನೀವೆಲ್ಲ ರೀತಿಯ ಸಹಕಾರಿ ಆಗ್ಬೇಕು ಅಂತ ನಿಮ್ಮಲ್ಲಿ ಹೃದಯಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇವೆ. ಅಸ್ಲಾಂ ವಲೈಕುಂ. ಸುಮಾರು ನಮ್ದು ಹಿಂದಿನಿಂದಲೇ ನಾವು ಕೇರಳದೊಂದಿಗೆ ಒಂದು ಟಚ್ ಅನ್ನು ಹೊಂದಿದ್ದೇವೆ, ಧಾರ್ಮಿಕವಾಗಿ ಒಂದು ಟಚ್ ಅನ್ನು ಹೊಂದಿದ್ದೇವೆ. ನಿಜವಾಗಿ ಹೇಳುವುದಾದ್ರೆ ಇಸ್ಲಾಂ ಧರ್ಮ ಅಂದ್ರೆ ಅದು ಪ್ರೀತಿ, ಸೌಹಾರ್ದತೆ, ಶಾಂತಿಯನ್ನ ಬಯಸುವಂತಹದ್ದು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನೀವು ನೋಡಿರಬಹುದು, ಅದು ಕೋಮುವಾದದ ಪ್ರಯೋಗಶಾಲೆ ಅನ್ನುವಂಥ ಹೆಸರು ಕೂಡ ಇದೆ. ಅದರೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಆದ್ರೆ ಇದುವರೆಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ ಮುಸಲ್ಮಾನರಾಗಿರ್ಲಿ, ಹಿಂದೂಗಳಾಗಿರ್ಲಿ, ಯಾರು ಕೂಡ ಈ ಕೋಮುವಾದದ ಪ್ರಯೋಗಶಾಲೆಯನ್ನಾಗಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಶೈಕ್ಷಣಿಕವಾಗಿ, ಧಾರ್ಮಿಕ ಅಥವಾ ಭೌತಿಕ ಎಲ್ಲ ನೆಲೆಯಲ್ಲೂ ನಾವು ಮುಂದಡಿ ಇಟ್ಟಿದ್ದೇವೆ. ಆದ್ರೆ ಈ ಕಡೆ ಬರುವಾಗ, ನಾವು ಉತ್ತರ ಕರ್ನಾಟಕ ಅಥವಾ ಈ ಭಾಗಕ್ಕೆ ಬರುವಾಗ, ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ಲೌಕಿಕವಾಗಿ ಬಹಳಷ್ಟು ಮುಂದೆ ಇದೆ, ಆದ್ರೆ ಧಾರ್ಮಿಕವಾಗಿ ಎಲ್ಲೋ ಸ್ವಲ್ಪ ಎಡವಟ್ಟು ಕಾಣ್ತಾ ಇರುವಂಥದ್ದು ನಮ್ಗೆಲ್ರಿಗೂ ಕೂಡ ಗೋಚಿಸಿರುವಂಥದ್ದು. ಮಾತ್ರ ಇಲ್ಲಿನ ಜನರಿಗೂ ಕೂಡ ಧಾರ್ಮಿಕವಾಗಿ ನಮ್ಮ ಮಕ್ಕಳನ್ನ ಬಹಳಷ್ಟು ಸುಶಿಕ್ಷಿತರನ್ನಾಗಿ ಮಾಡುವಂತ ಉದ್ದೇಶ ಇಲ್ಲಿನ ಜನರಿಗೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿಯ ಜನರ ಸಹಕಾರವನ್ನು ಪಡ್ಕೊಂಡು, ಇಲ್ಲಿನ ನೇತೃತ್ವವನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಕೂಡ ಅಲ್ಲಿಂದ ಬಂದು ನಮ್ಮಿಂದ ಆಗುವಂತ ಒಂದು ರೀತಿಯ ಸಹಾಯ. ಕಾರಣ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಕಳಿಸಿಕೊಟ್ಟದ್ದು ಅಂತದ್ದೇ. ನೀವು ಅದು ಶಿಕ್ಷಣ, ಯಾವುದೇ ಶಿಕ್ಷಣ ಆಗಿರ್ಲಿ, ಧಾರ್ಮಿಕವಾಗಿರ್ಲಿ, ಲೌಕಿಕವಾಗಿರ್ಲಿ, ಭೌತಿಕವಾಗಿ ಯಾವುದೇ ಶಿಕ್ಷಣ ಆಗಿರ್ಲಿ, ಅದನ್ನ ಎಲ್ಲ ಕಡೆಗೂ ಕೂಡ ಪಸರಿಸುವಂತದ್ದು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ದೊಡ್ಡ ಸಂದೇಶ. ಆದ್ರಿಂದಲೇ ಈ ಮೀಲಾದ್ ಕಾರ್ಯಕ್ರಮದ ಈ ಮೂಲಕ ನಾವು ಉದ್ದೇಶ ಇಟ್ಟುಕೊಂಡಿರುವಂತದ್ದು ಕೂಡ ಅದೇ. ಇಲ್ಲಿ ಕೂಡ ನಮ್ಮ ಮಕ್ಕಳು ಧಾರ್ಮಿಕವಾಗಿ ಕೂಡ ಲೌಕಿಕವಾಗಿ ಕೂಡ ಬಹಳ ಮುಂದಕ್ಕೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇಲ್ಲಿ ಕೂಡ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಾಷಾ ಅಲ್ಲಾ, ಕಳೆದೊಂದು ವರ್ಷದಿಂದ ನಾವು ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದೇವೆ. ಇಲ್ಲಿನ ನೇತೃತ್ವ ನಮ್ಗೆ ತಹಸೀಮ್ ಧಾರವಾಡ, ಅದೇ ರೀತಿ ಸಲೀಂ ಧಾರವಾಡ ಅಂತವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರ ಸಂಪೂರ್ಣ ಸಹಕಾರ ನಮಗೊಂದಿಗಿದೆ. ಇನ್ಶಾ ಅಲ್ಲಾ ಮುಂದಕ್ಕೆ ಕೂಡ ನಾವು ಅದನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತೇವೆ ಇನ್ಶಾ ಅಲ್ಲಾ. नमाज के भी पाबंदी हो रहे हैं इंशाअल्लाह। और भी पेरेंट्स से भी गुजारिश है कि आपके भी बच्चे अगर